ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಅರ್ಪಿತಾ ಚೊಕ್ಕಾಡಿ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಬಾತ್ ಕೇವ್ ಟೆಂಪಲ್ ನೋಡಿದ್ವಿ. ಈಗ ಕೇಬಲ್ ಕಾರಿನ ಹತ್ರ ಹೋಗ್ತಾ ಇದ್ದೇವೆ. ಈಗ ನಾವು ಕೇಬಲ್ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಕೇಬಲ್ ಕಾರಲ್ಲಿ ಹತ್ತಿ ಅಲ್ಲಿಂದ ಇಳ್ಕೊಂಡ್ಬರ್ಲಿಕ್ಕೆ ಪೋಯಿನ ಪೋಪ ಬಣ್ಣ ಗೊತ್ತವ ನಾನು ಚಾಪುನೊಂದು ಅದ ತುಲೆ ತುಲೆ ಫೋನ ಭಯಂಕರ ಸ್ಪೀಡ್ ಇರ್ತದ ಬಣ್ಣಗೆ ಹೆಂಚಾಪುನು ಗೊತ್ತು ಫೋನ್ ಫುಲ್ ಐತೆ. ಹೋಗ್ತಾ ಇದ್ದೀವಿ ನಾವು ನೋಡಿ ಪ್ರೇಕ್ಷಕರೇ. ಈಗ ನಾವು ಕೇಬಲ್ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋದ್ರೆ ಏನಂತೆ, ಇಲ್ಲೊಂದು ಜನ ನೋಡಿ ನಮ್ಮೊಟ್ಟಿಗೆ ಇವರಿಗೆ ನಾವೆಲ್ಲ ಇದ್ದೀವಿ, ಎಲ್ಲ ಓಕೆ 70% ಓಕೆ ಆಗಿದೆ. ಬಟ್ ಅವರ ಮೇನ್ ಪಾರ್ಟ್ನರೇ ಇಲ್ಲ ಅವ್ರ ಜೊತೆ, ಅದಕ್ಕೋಸ್ಕರ ಭಯಂಕರ ಡಲ್ ಆಗಿದ್ದಾರೆ. ಅವರ ಪಾರ್ಟ್ನರ್ ನಾನು ತುಂಬ ಸಲ ಕರೆದ್ವಿ, ಅವರು ಬರೋದಿಲ್ಲ ಅಂತೆ. ಓ ಕಮ್ಲಿ ಅಣ್ಣ ಆದಷ್ಟು ಬೇಗ ಬಲೆ ಆಗ್ತಾ ಮುಗ್ಲು ಭಯಂಕರ ಡಲ್ ಆಗ್ತೀರಿ ಮುಳ್ಳು ಕುಳ್ಳು ನಿಗ್ಲಿಕ್ತಿನ ಅಂತೆ 25% ಎನರ್ಜಿ ಬರ್ತದಾಗ್ಲಿ ತೂಲೆ ಎಂಚ ಜೆತ್ತ ತುಲಿ ಅದೇ ತುಲ್ಲ ಅಂತ. ಓ ಕಮಲೇಶ್ ಚೌಧರಿ ಅವರೇ, ನೀವಿಲ್ಲದೆ ನಿಮ್ಮ ಪಾರ್ಟ್ನರ್ ತುಂಬ ಬೇಜಾರದಲ್ಲಿದ್ದಾರೆ, ಬೇಗ ಬನ್ನಿ. ನಾವು ಮೊಬೈಲ್ ಹೋಗಿಲ್ಲ ನೋಡಿ ನಾವು ಬಂದೇ ಬಿಟ್ಟೆವು ಕೇಬಲ್ ಕಾರ್ ಇರುವಂಥ ಪ್ಲೇಸಿಗೆ. ಇದು ನೋಡಲಿಕ್ಕೆ ಒಂದು ಮಾಲಿನಾಗೆ ಕಾಣಿಸ್ತಾ ಉಂಟು, ಆದರೆ ಇದು ಮಾಲ್ ಅಲ್ಲ. ಅದರ ಒಳಗಡೆ ಏನಿಲ್ಲ ನೋಡಲಿಕ್ಕೆ, ಹಾಗೇನಿಲ್ಲ. ಅಂದರೆ ಇದು ಫುಡ್ ಎಲ್ಲ ಇತ್ತು, ಮತ್ತು ನೋಡಲಿಕ್ಕೆ ಅಂತ ಏನಿಲ್ಲ ಇತ್ತು ಇದರ ಒಳಗಡೆ. ಅಲ್ಲಿ ಕೇಬಲ್ ಕಾರ್ ಹತ್ತಲಿಕ್ಕೆ ಅಂತಲೇ ಇರುವಂಥ ಒಂದು ಪ್ಲೇಸ್ ಇದ್ದದ್ದು ಅಷ್ಟೇ. ಲಿಫ್ಟಲ್ಲಿ 4th ಫ್ಲೋರಿಗೆ ಬಂದೆವು. ನಮಗೆ ಮಲೇಷ್ಯಾದಲ್ಲಿ ಈಗ ವಿಸಿಟ್ ಮಾಡಲಿಕ್ಕಿರುವಂಥ ಪ್ಲೇಸ್ ಇದೆಲ್ಲ ಟಿಕೆಟ್ ಬುಕ್ ಮಾಡಲಿಕ್ಕಿತ್ತು. ಅದು ನಾವು ಪ್ಯಾಕೇಜ್ ಟ್ರಿಪ್ಪಲ್ಲೇ ಎಲ್ಲ ಟಿಕೆಟ್ಗಳೆಲ್ಲ ಬುಕ್ ಆಗಿದ್ದವು. ನನಗೆ ಮಾತ್ರ ತುಂಬ ಕುತೂಹಲ ಇತ್ತು, ಅಂದರೆ ಅದರಲ್ಲಿ ಹೋಗಲೇಬೇಕು, ಅಂದರೆ ಹೇಗೆ ಹೋಗ್ತದೆ ಅದು, ಮತ್ತು ಎಷ್ಟು ಜನ ಕೂತ್ಕೊಳ್ಬೋದು ಅಂತೆಲ್ಲ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೆ. ನಾನು ಅಂತೂ ಬಂದೆವು ಕೇಬಲ್ ಕಾರ್ ಹತ್ರ. ಕೇಬಲ್ ಕಾರಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ಎಷ್ಟು ಜನ ಇದ್ದಾರೆ ನೋಡಿ, ಅಲ್ಲಿ ಕಾಂತದಲ್ಲಿ ಕೇಬಲ್ ಕಾರ್ ಕಾಣಿಸ್ತಿದೆ ಅಲ್ಲ, ಒಂದೊಂದೇ ಬರ್ತಾ ಉಂಟಲ್ಲಿ. ಇಲ್ಲಿ ಅಕ್ಕ ಎಂತೂ ಹೇಳಬೇಕಂತೆ. ಶ್ರೀ ಮಾನ್ಯ ಪ್ರಧಾನಿ ಮಂತ್ರಿ ಮೋದಿ ಸರ್ ಅವರೇ, ನಿಮ್ಮಲ್ಲೊಂದು ನಾನು ಕಳಕಳಿ ಅಂತ ಹೇಳ್ತಾರೆ ಮನವಿ ಮಾಡ್ತಾ ಇದ್ದೀನಿ. ಎಂತ ಹೇಳಿದರೆ, ನಂದು ಬಂದು ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು. ನನ್ನ ಮದುವೆ ಮಾಡಿಕೊಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರಕ್ಕೆ. ಮದುವೆ ಆಗಬೇಕಾದ್ರೆ ಗೊತ್ತಾಗಲಿಲ್ಲ, ಮದುವೆ ಆದಮೇಲೆ ಗೊತ್ತಾಯಿತು. ಬಾಳೆಹೊನ್ನೂರು ಟು ಕೊಟ್ಟಿಗೆಹಾರ ಟು ಉಜಿರೆ ಬರಲಿಕ್ಕೆ ಗಾಡಿ ಒಂದು 50 ಸಲ ನಿಲ್ಲಿಸಬೇಕು. ನನಗೆ ಕಕ್ಕಿ ಸಾಕಾಗ್ತದೆ. ಸೊ ಇದು ನಂದು ಸೀರಿಯಸ್ ಒಂದು ಮನವಿ ನಿಮ್ಮ ಹತ್ರ, ದಯವಿಟ್ಟು ನಮಗೂ ಈ ಥರದೊಂದು ಕೇಬಲ್ ಕಾರ್ ಹಾಕಿಸಿಕೊಡಿ. ನನಗೆ ಈ ಕಕ್ಕುದನ್ನು ಮೊದಲು ನಾನು ಒಬ್ಬಳೇ ಕಕ್ಕುತ್ತಿದ್ದೆ, ಈಗ ನನ್ನ ಜೊತೆ ನಮ್ಮ ಮೇಡಮ್ ಕಕ್ಕಲಿಕ್ಕೆ ಶುರು ಮಾಡಿದ್ದಾರೆ. ಈ ಕಕ್ಕುವ ಸಮಸ್ಯೆಗೆ ಒಂದು ದೊಡ್ಡ ಪರಿಹಾರ ಆಗ್ತದೆ. ಸೊ ಮೋದಿಜಿಯಲ್ಲಿ ನಂದೊಂದು ಮನವಿ, ರಿಕ್ವೆಸ್ಟ್, ಇದು ಮನದಾಳದ ಮನವಿ, ದಯವಿಟ್ಟು ನನಗೂ ಒಂದು ಕೇಬಲ್ ಕಾರ್ ಹಿಂಗೆ ಹಾಕಿಸ್ಕೊಡಿ. ಮತ್ತು ನಮ್ಮ ವರ್ಣಿಕಾ ಮೇಡಮ್ ಇದ್ದಾರಲ್ಲ, ಅವರು ನಾವು ಟ್ರಿಪ್ಪು ಹೊರಟಾಗಿನಿಂದ ತುಂಬ ತುಂಟಿಯಾಗಿದ್ಲು. ಒಂದು ಚೂರು ಹೇಳಿದನ್ನು ಕೇಳ್ತಿಲ್ಲ ಇತ್ತು ಅವಳು. ಮತ್ತು ನಾವೆಲ್ಲರೂ ನಡ್ಕೊಂಡು ಹೋಗ್ತಿದ್ರೆ ಅವಳು ಕೂಡ ನಡ್ಕೊಂಡೇ ಹೋಗ್ಬೇಕು, ಯಾರು ಅವಳನ್ನು ಮುಟ್ಟಬಾರ್ದು, ಆಗ ಅಷ್ಟು ಹಠ ಮಾಡ್ತಾ ಇದ್ಲು. ತುಂಬ ಪೋಕ್ರಿಯಪ್ಪ ನಮ್ಮ ವರ್ಣಿಕಾ. ನೋಡಿ ಕೇಬಲ್ ಕಾರ್ ಒಂದೊಂದೇ ಪಾಸ್ ಆಗ್ತಾ ಉಂಟು ನೋಡಿ. ಅದು ಮೂವ್ ಆಗ್ತಾ ಇದ್ದಾಗೆ ನಾವು ಅದರಲ್ಲಿ ಹೋಗಿ ಹತ್ತಿ ಕೂತ್ಕೊಳ್ಬೇಕಿತ್ತು. ಅಂದರೆ ಅದಲ್ಲಿ ಸ್ಟಾಪ್ ಆಗೋದಿಲ್ಲ,
ಅದು ಮೂವ್ ಆಗ್ತಾ ಇರ್ತದೆ, ನಾವು ಓಡಿ ಹೋಗಿ ಅದರಲ್ಲಿ ಕೂತ್ಕೊಳ್ಬೇಕು. ಇದೀಗ ನಮ್ಮನ್ನು ಕರ್ಕೊಂಡೋಗಿ ಒಂದು ಪ್ಲೇಸಿಗೆ ಬಿಡ್ತದೆ, ಅದರಿಂದ ನೆಕ್ಸ್ಟ್ ಮೇಲೆ ಇನ್ನೂ ಕೂಡ ಹೋಗ್ತದೆ ಅದು. ಅಂದರೆ ಅದು ತುಂಬ ಆ ಕಡೆವರೆಗೆ ಹೋಗಿ ಬಸ್ ರಿಟರ್ನ್ ಆಗಿ ಬರ್ತಾ ಇರ್ತದೆ. ಅದು ಹೋದಕ್ಕೆ ಬೇಕಾದ್ರೆ ಇನ್ನು ಬರ್ತಾ ಇರ್ತದೆ. ವರ್ಣಿಕಂತೂ ಕೇಬಲ್ ಕಾರ್ ನೋಡಿ ತುಂಬ ಗಾಬರಿಯಾಗಿದ್ದಾಳೆ, ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ದಾಳೆ ನೋಡಿ. ನೆಕ್ಸ್ಟ್ ಟ್ರಿಪ್ ನಮ್ಮದೇ. ಟಾಟಾ, ಕಾರಲ್ಲಿ ಹೋಗ್ತೀರಾ? ಕಾರು ನಾವು ಕೇಬಲ್ ಕಾರ್ ಒಳಗಡೆ ಕೂತಾಗಿ ಒಬ್ಬರು ಕ್ಯಾಮರಾಮ್ಯಾನ್ ಬಂದರು. ಅವ್ರು ಬಂದು ಫೋಸ್ ಕೊಡ್ಲಿಕ್ಕೆ ಹೇಳಿದರು, ಫೋಟೋಕ್ಕೆ ಫೋಸ್ ಕೊಟ್ವಿ. ಆಮೇಲೆ ಅದು ನಾವು ಬೇಕಿದ್ರೆ ಅಲ್ಲಿ ಪೇ ಮಾಡಿ ತಗೊಳ್ಬೇಕಿತ್ತು ಫೋಟೋ, ಬೇಕಿದ್ರೆ ಮಾತ್ರ, ಇಲ್ಲಾಂದರೆ ಬೇಡ ಬಿಡ್ಬೋದು. ವಾವ್, ನಾವು ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಜನರೇ, ನೋಡಿ ನೋಡಿ ಆ ಬಳೆ 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 ಕೇಬಲ್ ಕಾರ್ ಪೋಯಿ ಬಳೆ ಬಳೆ ತುಲೆಕ್ಕ ತುಳೆನ್ನ ಇಂಚೊಂದು ಸೂಪರ್ ಆಗಿ ಉಂಟು ಮಾರ್ರೆ. ಎಷ್ಟು ಚಂದ ಉಂಟಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೇಲೆ ಹೋಗ್ತಾ ಇದ್ದೇವೆ, ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದೇವೆ ನೋಡಿ ನೋಡಿ. ಮಗಳ ಇಲ್ಲಿ ನೋಡಿ. ಮೇಲೆ ಹೋಗ್ತಿದ್ದಾಗೆ ತುಂಬ ಚಂದ ಕಾಣ್ತಾ ಇತ್ತು ಪ್ಲೇಸ್ ಎಲ್ಲ. ನಾವು ಮೇಲೆ ಹೋಗ್ತಾ ಇದ್ದ ಹಾಗೆ ವ್ಯೂಸ್ ಎಲ್ಲ ತುಂಬ ಚಂದ ಕಾಣ್ತಾ ಇತ್ತು ನೋಡಿ. ಇದೆಲ್ಲ ಫುಲ್ಲು ಕಾಡು ನೋಡಿ. ಇಲ್ಲಿ ಕೆಳಗೆ ನೀರು ಕೂಡ ಹರಿತಾ ಇತ್ತು, ಕಾಣಿಸ್ತಿಲ್ಲ, ಇಲ್ಲಿ ಕೆಳಗಡೆ ನೀರು ಕೂಡ ಹರಿತಾ ಇತ್ತು. ಫುಲ್ಲು ಕಾಡು, ಅಂದರೆ ಇಲ್ಲಿ ಕಾಡು ಮಿಡ್ಲಲ್ಲೆಲ್ಲ ರೋಡ್ ಮಾಡಿದ್ದಾರೆ. ಕಾಡನ್ನೇನು ಹಾಳು ಮಾಡಲಿಲ್ಲ ನೋಡಿ. ಈ ರೀತಿ ಕೇಬಲ್ ಕಾರ್ ಥರ ಕೂಡ ಮಾಡಿ, ಅಂದರೆ ರೋಡೆಲ್ಲ ಮಾಡಿ ತುಂಬ ಇದು ಮಾಡಿ ಹಾಳೇನು ಮಾಡಲಿಲ್ಲ. ಈ ಕಾಡುಗಳನ್ನು ತುಂಬ ಚೆಂದ ಮಾಡಿದ್ದಾರೆ ಎಲ್ಲ ನೋಡಿ. ಕೆಳಗಡೆ ರೋಡು, ಕಾರೆಲ್ಲ ಹೋಗ್ತಾ ಉಂಟು ನೋಡಿ, ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ಕೆಳಗೆ ಮೇಲೆ ಹೋಗ್ತಿದ್ದಾಗೆ ಕಿವಿ ಎಲ್ಲ ಸ್ವಲ್ಪ ಸ್ವಲ್ಪ ಬಂದಾಗೆ ಆಯಿತು. ಅಂದರೆ ನಾವು ಮೇಲೆ ಹೋಗ್ತಾ ಇದ್ದೇವಲ್ಲ ಹಾಗೆ ನನಗೆ ಹಾಗೆ ಅನಿಸ್ತಿತ್ತು, ಮತ್ತು ಗೊತ್ತಿಲ್ಲ. ಅಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ಹತ್ರ ಬಂದ್ವಿ, ಅದರ ಹತ್ರ ನೋಡಿ. ಕೆಳಗಡೆ ನೋಡಿ ವ್ಯೂ ನೋಡಿ ನೋಡಿ, ಎಷ್ಟು ಚೆಂದ ಉಂಟು ನೋಡಿ ವ್ಯೂ. ಎಷ್ಟು ಮೇಲೆ ಬಂದೆವು ನೋಡಿ ನಾವು. ಅಲ್ಲೊಂದು ಇದು ಅಲ್ಲಿ ಕೆಳಗಡೆಯಿಂದ ಬಂದದ್ದು. ಈಗ ಝೂಮ್ ಮಾಡ್ತೀನಿ ನೋಡಿ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ನಾವು ಬಂದದ್ದು. ಈಗ ಇಷ್ಟು ಮೇಲ್ಗಡೆ ಬಂದೆವು ನೋಡಿ. ಈ ಟೆಂಪಲಿಗೆ ಹೋಗ್ತೇವೆ ನಾವು. ಅಲ್ಲಿ ಸ್ಟಾಪ್ ಇಲ್ಲ, ಇದು ಸ್ಟಾಪ್ ಇರೋದು ಇಲ್ಲಿ ನೋಡಿ. ರೀಚ್ ಆದ್ವಿ. ಫುಲ್ಲು ಫಾಗ್ ಇತ್ತು. ಇಲ್ಲಿ ಮೇಲೆ ಬರ್ತಾ ಇದ್ದಾಗೆ ಫುಲ್ಲು ಕೋಲ್ಡ್, ಅಂದರೆ ಚಳಿ ಆಗ್ತಾಯಿತ್ತು. ಅಂದರೆ ಫಾಗ್ ಎಲ್ಲ ಸ್ವಲ್ಪ ಕೆಳಗೆ ಎಲ್ಲ ಫುಲ್ ಆಗಿ ಒಂಥರ ಚೆಂದ ಇತ್ತಪ್ಪ ನೋಡಲಿಕ್ಕೆ. ರೀಚ್ ಆದ್ವಿ. ಕೇಬಲ್ ಕಾರಿಂದ ಇಲ್ದೆವು. ಇನ್ನು ಆ ಟೆಂಪಲಿಗೆ ಹೋಗ್ಬೇಕಲ್ಲ, ಆ ಟೆಂಪಲಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಟ್ಯಾಕ್ಸಿಯಲ್ಲಿ. ಆ ಟ್ಯಾಕ್ಸಿಗೆ ಮಾತ್ರ ತುಂಬ ಹೊತ್ತು ವೆಯ್ಟ್ ಮಾಡಬೇಕು, ಅಂದರೆ ಅದೊಂದೇ ಟ್ಯಾಕ್ಸಿ. ಅಲ್ಲಿ ತುಂಬ ಜನ ಇದ್ದಾರೆ, ಎಷ್ಟು 15 ಜನರನ್ನೇನೋ ಕರ್ಕೊಂಡು ಹೋಗೋದು ಒಮ್ಮೆಗೆ. ಅದೊಂದೇ ಟ್ಯಾಕ್ಸಿ ಕರ್ಕೊಂಡೋಗಿ ಬಿಡೋದು, ವಾಪಸ್ ಬರೋದು, ಇಲ್ಲಿಂದ ಕರ್ಕೊಂಡು ಹೋಗೋದು, ಹಾಗೆ ಮಾಡ್ತಾಯಿತ್ತು. ಅಂದರೆ ಅಲ್ಲಿ ಬಿಟ್ಟು ಆಮೇಲೆ ಅಲ್ಲಿ ಫಸ್ಟ್ ಹೋದವರನ್ನು ಹೋಗಿ ಕರ್ಕೊಂಬರ್ತಾಯಿತ್ತು. ನಾನು ನಿಮಗಿನ್ನು ನೆಕ್ಸ್ಟ್ ವ್ಲಾಗಲ್ಲಿ ಆ ಟೆಂಪಲನ್ನು ತೋರಿಸ್ತೇನೆ. ಬಾಯ್.